ಮೆಹಂದಿ ಆ್ಯಂಡ್ ಆಲ್ಸೋ ಹಾಕ್ಕೊಂಡಿದ್ದೀನಿ. ಸೊ ಈಗ ಊರಿಗೆ ಹೋಗೋದಂತೆ ಬಾಕಿ ಇದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಮನೆ ಹೇಗೆ ಅಂತ. ಸೊ ನಾನು ಆಲ್ರೆಡಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಸೊ ಗೋ ಫೈನಲಿ ನಾನು ಬಾತ್ರೂಮ್ ಬಂದಿದ್ದೀನಿ. ಸೊ ಈಗ ಬಂದುಬಿಟ್ಟು ನಾನು ಹೋಗ್ತಾ ಇದ್ದೀನಿ ಫೈನಲಿ ಊರಿಗೆ. ಸೊ ಫಸ್ಟ್ ಗಣೇಶ ಬಿಡ್ತೀವಿ, ಆಮೇಲೆ ಟ್ಯಾಕ್ ಟೂರ್ಗೆ ಹೋಗ್ತೀವಿ, ಮತ್ತು ಆಮೇಲೆ ನಮ್ಮ ಊರಿಗೆ ಹೋಗ್ತೀವಿ ಕುಂದಾಪುರ. ಸೊ ಅಲ್ಲಿ ಯಕ್ಷಗಾನ ತೋರಿಸ್ತೀನಿ ನಿಮಗೆ. ಸೊ ನಾನು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ಏನಾಗುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಸೊ ಫಸ್ಟ್ ನನಗೆ ಅಲ್ಲಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಈಗ ಬಾತ್ರೂಮಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಈಗ ಬಂದುಬಿಟ್ಟು ಊರಿಗೆ ಹೋಗೋಣ. ಚಿಕ್ಕಮಂಗ್ಳೂರ್ಗೆ ಹಾಕು ಐತಂದು ರೂಟ್ ನೋಡೋಣ. ಯಾಕೆಂದರೆ ಟ್ರಿಪ್ಪಿಗೆ ಹೋಗೋದು ಬೇಡ. ಇಲ್ಲ ನಾವು ಹಂಗೆ ಬರಬೇಕು. ಕಿಪ್ನಳ್ಳಿ ಕ್ರಾಸ್ ಅದು ಒಂದೇ ರೂಟೆ ನೋಡಿ. ಗುಬ್ಬಿಯಿಂದ ಬರ್ತೀವಾ? ಕಿಪ್ನಳ್ಳಿ ಕ್ರಾಸಿಗೆ ಬರ್ತಾರೆ. ಗುಬ್ಬಿಯಿಂದ ಹಿಂದೆ ಹಾಂ ಇಲ್ಲಿ ಇರೋದು ಕಿಪ್ನಳ್ಳಿ ಕ್ರಾಸ್, ಕೆ ಬಿ ಕ್ರಾಸ್. ಇಲ್ಲ ಕೆ ಬಿ ಕ್ರಾಸ್ ತಿರ್ಗಿ ತಿಪ್ಟೂರು ಬರಲೇಬೇಕು ನೀವು. ತಿಪ್ಟೂರಿಂದ ಸೊ ಗೈಸ್ ಆಲ್ರೆಡಿ ಬಂದಿದ್ದೀವಿ ನಾವು ಊರಿಗೆ. ಸೊ ಅಲ್ಲಿ ನಮ್ಮ ಅಪ್ಪ ಹೋಗ್ತಾರೆ. ದೇವ್ರ ದರ್ಶನ ಮಾಡ್ಕೋಬೇಕು. ಸೊ ಲೆಟ್ಸ್ ಗೋ. ಎತ್ತ ಎಷ್ಟು ಚೆನ್ನಾಗಿ ಬಿಡಿ ನಮ್ಗೆ ಯಾಕೆ ಅಲ್ಲೆಲ್ಲ ಅಡುಗೆ ಮಾಡೋದಂತೆ. ಆ ಕಡೆ ಅಡುಗೆ ಮಾಡ್ತಾರೆ. ಯಾವುದು ಬಂದವರೆಲ್ಲ ಮಾಡ್ತೀಯಾ? ಒಲೆ ಹುಡ್ಕೊಂತಾರಂತೆ ಎಲ್ಲ ದೂರದಿಂದ ಬರ್ತಾರಲ್ಲ. ತುಂಬ ದೊಡ್ಡ ದೇವಾಲಯ. ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ಹೋಗೋದು ಮನೆಗೆ. ಅಂದರೆ ನಮ್ಮ ಮನೆಗೆ ಗೊತ್ತಿಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇವಾಗ ರೌಂಡ್ ಸುತ್ತಾ ಇದ್ದೀವಿ. ಅಮ್ಮ ಈ ಕಡೆ ಭೂಮಿಕಾ ಅಕ್ಕ ಬಂದಿದ್ರು. ಈ ಕಡೆ ಎಲ್ಲ ಮೊದಲು ಬಂದಿದ್ವಿ ಫಸ್ಟು, ಆಮೇಲೆ ನಮ್ಮ ಅಣ್ಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸತಿ ಬಂದಿದ್ದೀವಿ. ಓ ಮೈ ಗಾಡ್. ಒಂದು ರೌಂಡ್ ಆಯಿತು. ಎಷ್ಟು ರೌಂಡ್ ಬೇಕಾಗುತ್ತೆ ಅಂದರೆ 10 ರೌಂಡ್. 10 ರೌಂಡ್ ಹೇಳಾದ್ಮೇಲೆ ಮತ್ತೆ ಮಾಡಲೇಬೇಕು. ಅಯ್ಯೋ, ಮತ್ತೆ ಇನ್ನೊಂದು ರೌಂಡು. ಇದೇನಿದು ಗೊತ್ತಾಗ್ತಾ ಇಲ್ಲ. ಮೇಲ್ಗಡೆ ಏನಾದ್ರು TP ಏನಾದ್ರು ಮೂನ್ ಕಾಣಿಸ್ತಾ ಇದೆ. ರೌಂಡ್ ಹೊಡಿಯೋಕ್ಕೆ ಇಷ್ಟ ನನಗೆ. ಗೈಸ್ ಇಲ್ಲೇನಿದೆ? ಬೂದಿ ಇದೆ ಗೈಸ್. ಹೋಮ ಆ ಕಡೆಯಿಂದ ಬರ್ತೀನಿ. ಬನ್ನಿ ಹೋಗೋಣ. ಈ ಕಡೆ ಆಟ ಆಡ್ತಾ ಇದ್ದೆ ನಾನು. ನಮ್ಮ ಬೇಡ ಅಂತಾರೆ. ಬನ್ನಿ ಗೈಸ್ ವಾಪಸ್ ಹೋಗೋಣ. ಏನು ಮಾಡೋಕ್ಕಾಗಲ್ಲ. ವಾವ್, ಎಷ್ಟು ಚೆನ್ನಾಗೈತಲ್ಲ ಗೈಸ್. ಮೇಲ್ಗಡೆ ಮೂನ್ ಐತೆ, ಚೆನ್ನಾಗೈತೆ. ಈ ಟೆಂಪಲ್ ಹೆಸರು ಬಂದುಬಿಟ್ಟು KG ಟೆಂಪಲ್. OMG, ಈಗ ಕಬಡಪ್ಪ ನೀವು ಕೂಡ ಬರ್ಬೋದು.
ಇದೆ, ನೋಡ್ತಾ ಇರ್ಬೋದು ನೀವು. ದೇವ್ರ ದರ್ಶನ ಮಾಡೋಕ್ಕೆ ಇನ್ನೂ ಪೂಜೆ ಮಾಡಿಲ್ಲ, ಅದಕ್ಕೆ ಇವಾಗ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ ನಾವು. ದೇಶು ಗೌರಕೈ ಅಕ್ಕ ತಮ್ಮ ಅಲ್ವಾ? ಬಸ್ ಬನ್ನಿ ಬನ್ನಿ. ಡಾಕ್ಟ್ರಿಗೂ ನಾನು ಅದನ್ನೇ ಹೇಳ್ತೀನಿ ನಮ್ಮ ಮನೆಯವ್ರಿಗೆ. ಗೊತ್ತಿದ್ರು ಗೈಸ್, ಇವಾಗ ನಾವು ನೋಡ್ತಾ ಇದ್ದೀವಿ ಆರ್ಕೆಸ್ಟ್ರಾ ಏನಂತ ಅದಕ್ಕೆ ಕಮೆಂಟ್ ಮಾಡಿ. ಇಡೀ ರಾತ್ರಿ ಜಾಗರಣೆ. ಇದೆಲ್ಲ 100 ರೂಪಾಯಿ. 50 ರೂಪಾಯಿ ಓಡ್ತಾ ಇದ್ದೀನಿ. ಸುಪ್ರಸಿದ್ಧ ಅರ್ಪಿಸುವ ಆರ್ಕೆಸ್ಟ್ರಾ ವತಿಯಿಂದ ಇವಾಗ ರಸಮಂಜರಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಒಂದ್ಸಲ ಜೋರಾದ ಚಪ್ಪಾಳೆ ಹೊಡೀರಿ, ಚಳಿ ಹೋಗುತ್ತೆ, ನಮಗೂ ಸ್ವಲ್ಪ ಎನರ್ಜಿ ಬರುತ್ತೆ. ಕೊಡ್ಸಿದ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ,
ನಿನ್ನ ಕಾಲ ಕೆಳಗೆ ಇಡುವೆ ನಿನ್ನ ಕಿತ್ತೆ ಸಾಕು ಇನ್ನು ಎಣ್ಣೆ ಸೋಡಾ ಬಿಡುವೆ ಚಪ್ಪಾಳೆ ಜೋರಾಗಿ ಜೊತೆಯಾಗಿ ಕೈ ಹಿಡಿದು ನಡೆಯೋಡೆ ನನಗಾಸೆ ಉಸಿರಾಗಿ ಕಳೆದಂತ ನಾ ಕಾಯುವ ಆಸೆ ಸೂರ್ಯ ಹುಟ್ಟುವುದನ್ನು ಒಮ್ಮೆ ಮರೆತುದನ್ನು ಕಾಣಿನದಾಗೆ ಹುಟ್ಟಿ ಬರುವೆ
ಆಸೆ ಮಣ್ಣಲ್ಲಿ ಜೊತೆಯಾಗಿ ನಾ ಸೇರುವ ಆಸೆ ಬದುಕಾದರೆ ಕ್ಷಮಿಸು ನನ್ನ ಒಲಿಸು ಇದು ಕರ್ನಾಟಕ ಸುಪ್ರಸಿದ್ಧ ವಾದ್ಯಗೋಷ್ಠಿಯಾದ ಗಣೇಶ್ ಅರ್ಪಿಸುವ ನ್ಯೂಸ್ ಈವೆಂಟ್ಸ್ ಅಂಡ್ ಆರ್ಕೆಸ್ಟ್ರಾ ಜೋಗಿ. Alege peta gani
ಚಪ್ಪಾಳೆ ಜೋರಾಗಿ ಕಾರ್ಯಕ್ರಮ ಮುಂದುವರಿಸ ಹುಡುಗಿ ನನ್ನ ಹೀರೋ ಹೋಂಡ ನಾಚ ಬೇಡ ಗಟ್ಟಿ ಕುಂದ್ರ ಸೊಂಟ ಹಿಡ್ಕಂಡ ಇಂಡಿಯಾದಾಗ ತೋರಿಸ್ತೇನ ನಿನಗ ಇಂಗ್ಲೆಂಡ್ ಮಾತಾಡು ನೀ ದೂರ ನಿಂತ್ಕೊಂಡ ಕ್ಲಾಸಿನ್ಯಾಗ ನಿಲ್ಲ ಬೇಡ ಸ್ಟೈಲ್ ಮಾಡ್ಕೊಂಡ ಬಾಡಿ ಕಟ್ಟ ಬಾಡಿ ಎಲ್ಲ ಹೋಗ ಮುಚ್ಕೊಂಡ ನಿನ್ನ ರೂಪ ಹಚ್ಕೊಂಡ ಕುಂದಿನಿ ದೀಪ ಹಚ್ಕೊಂಡ
ಮುಂಚೆ ನೋಡೋಣ ಗೊಂಬೆ ಹೇಳ್ತೈತಿ ಒಂದು ಗೀತಿನ.
ಪ್ರಸಿದ್ಧ ವಾದ್ಯಗೋಷ್ಠಿಯಲ್ಲಾದ ಜಡೇಶ್ ಅರ್ಪಿಸುವ ನ್ಯೂ ಸ್ಟೈಲ್ ಈವೆಂಟ್ ಆರ್ಕೆಸ್ಟ್ರಾ ಇವಾಗ ನೋಡೋಣ ಡಿ ಬಾಸ್ ಅಭಿನಯದ ಕಾರ್ಯಕ್ರಮ ಮುಗಿಸ ಡಿ ಬಾಸ್ ಅವರ ಒಂದು ಸುಂದರ ಗೀತೆಗೆ ನೋಡಿ ಆನಂದಿಸೋಣ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಡ್ಯಾನ್ಸ್ ಅವ ಬೈದ ಇಲ್ಲಿ ಕುಣಿಸ್ಬೇಡ ಅಂತ ಮೊನ್ನೆ ಯಾರು